ಕತ್ತಲಲ್ಲಿ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ರೇವಣ್ಣ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಮತ್ತೆ ಚರ್ಚೆನ ಮುಂದುವರ್ಸ್ತಾ ಇದ್ದೀನಿ ರೇವಣ್ಣವ್ರ ಜೊತೆಗೆ. ರೇವಣ್ಣವ್ರ ತಾವು ನಾನು ಹೇಳ್ತಾ ಇದ್ದೆ, ಪರ್ಯಾಯ ಇಂಧನದ ಬಗ್ಗೆ ಏನಾದರೂ ಯೋಚನೆ ಮಾಡಿದಿರ ಅಂತ. 2008ರಿಂದ ಈಚೆಗೆ ಸ್ವಲ್ಪ ಅದರ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ, ಆದರೆ ಬೇರೆ ರಾಜ್ಯಗಳಲ್ಲಿ ನಿರೀಕ್ಷಿತ ಮಟ್ಟದಷ್ಟಿದೆ, ಅಷ್ಟು ಇಲ್ಲ ಕರ್ನಾಟಕದಲ್ಲಿ. ತಾವು ಮಂತ್ರಿ ಆದಂಥ ಸಂದರ್ಭದಲ್ಲಿ ಏನು ಮಾಡಿದಿರಿ ಹಾಗಾದರೆ? ಈಗ ನಾನು 2004ರಲ್ಲಿ ಇಂಧನ ಮಂತ್ರಿ ಆದಂಥ ಕಾಲದಲ್ಲಿ, ನಾನು ಮಂತ್ರಿ ಆಗೋದಕ್ಕಿಂತ ಮುಂಚೆ ಬೆಂಗಳೂರು ನಗರದಲ್ಲಿ ಲೋಡ್ ಶೆಡ್ಡಿಂಗ್ ಇತ್ತು. ನಾನು ಬಂದ ಮೇಲೆ ದೈವಾನುಗ್ರಹದಿಂದ, ನಮ್ಮ ರಾಜ್ಯ ಜನತೆ ಆಶೀರ್ವಾದದಿಂದ ಬೆಂಗಳೂರು ಇರ್ಬೋದು, ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿರ್ಬೋದು, ತಾಲೂಕು ಪಟ್ಟಣಗಳಲ್ಲಿ ಒಂದಿನ ಲೋಡ್ ಶೆಡ್ಡಿಂಗ್ ಮಾಡ್ದಂಗೆ ನಾನು ನನ್ನ ಕೈಲಾದಷ್ಟು ಕೆಲಸ ಮಾಡಿದೆ. ಈಗ ಕೆಲವು ಟೈಮ್ 145 ಮಿಲಿಯನ್ ಯೂನಿಟ್ವರೆಗೆ ಕರೆಂಟ್ ಕೊಟ್ಟಿದ್ದೀನಿ ಅವತ್ತಿನ ಕಾಲದಲ್ಲಿ. 145. ನಾವು 145 ಮಿಲಿಯನ್ ಕರೆಂಟನ್ನು ಯಾವ ರೀತಿ ಕೊಟ್ಟಿದ್ವಿ, ಯಾವುದು ನಾನು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಿಲ್ಲ, ಅಥವಾ ಯಾರು ವಿರೋಧ ಪಕ್ಷದ ಮೇಲೆ ನಾನು ಆಪಾದನೆ ಮಾಡೋಕ್ಕೆ ಹೋಗಿಲ್ಲ. ಅವತ್ತು ಉದಾಹರಣೆಗೆ ಹೇಳೋದಾದರೆ, ನಾವು ಕರೆಂಟ್ ಖರೀದಿ ಮಾಡಿರೋದು ಬರೀ 40 ಪೈಸೆ, 2 ರೂಪಾಯಿ ಮ್ಯಾಕ್ಸಿಮಮ್, 2 ರೂಪಾಯಿ 50 ಪೈಸೆ. ಹೈ ಕಾಸ್ಟ್ ಕರೆಂಟ್ ಖರೀದಿ ಅಂದರೆ 2 ರೂಪಾಯಿ 50 ಪೈಸೆ. ಅಂಥದ್ರಲ್ಲಿ ನಾವು ಈ ರಾಜ್ಯದಲ್ಲಿ ಒಂದು ಕಡೆ ರೈತರು ಇವತ್ತು ಉದಾಹರಣೆಗೆ ಹೇಳೋದಾದರೆ, ಲೈನ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ 50 ವರ್ಷದಲ್ಲಿ ಮಾಡಿದ್ದು ಬರೀ ಕೇವಲ 400 ಸಬ್ಸ್ಟೇಷನ್ನು. ನನ್ನ ಕಾಲದಲ್ಲಿ 450 ಸಬ್ಸ್ಟೇಷನ್ಗಳನ್ನ ಮಾಡಿ ಇವತ್ತು ಈ ಸರ್ಕಾರ 3 ವರ್ಷ ಬಂದ ಮೇಲೆ ಎಷ್ಟು ಸಬ್ಸ್ಟೇಷನ್ಗಳಾಗಿದೆ ದಯಮಾಡಿ ರಾಜ್ಯದ ಜನತೆ ತಿಳಿಸ್ತೆ. ಅಲ್ಲ, ಈಗ ನಾನು ಒಂದು ಪ್ರಶ್ನೆ ಆಮೇಲೆ ಉದಾಹರಣೆಗೆ ನಾನು ಹೇಳೋದು 1 ನಿಮಿಷ ಹೇಳ್ತೀನಿ ಸರ್. ಆಫೀಸರ್ಸ್ಗಳ ಹತ್ರ ಯಾವ ರೀತಿ ಕೆಲಸ ತಗೋಬೇಕು ಅನ್ನೋದು ನಾವು ಮಂತ್ರಿ ಆದರಲ್ಲಿ ಸರ್ಕಾರ ನಡೆಸೋವಂಥ ಮುಖ್ಯಸ್ಥರು ಮಾಡೋವಂಥ ಕೆಲಸ. ಇವತ್ತು ಉದಾಹರಣೆಗೆ ಹೇಳೋದಾದ್ರೆ, ರಾಯಚೂರಿನಲ್ಲಿ 7 ಯೂನಿಟ್ ಇದೆ ನಮ್ಮದು, 8 ಯೂನಿಟು 280 ನಾನಿದ್ದಲ್ಲೇ ಕ್ಲಿಯರ್ ಮಾಡಿ ಕಾರ್ಯಾರಂಭ ಮಾಡಿದೆ. ಅಲ್ಲಿ ಆ 7 ಯೂನಿಟ್ನಲ್ಲಿ ಕಳೆದ 3 ವರ್ಷ 3 ಸಾರಿ ಪ್ರೈಮ್ ಮಿನಿಸ್ಟರ್ ಅವಾರ್ಡ್ ತಗೊಂಡಿದ್ದಾರೆ. ಪ್ರೆಸಿಡೆಂಟ್ ಒಂದು ದಿನ 365 ದಿನ ಆ ವಿದ್ಯುತ್ ಘಟಕಗಳು ಯಾವುದೇ ಇದಿಲ್ದಂಗೆ ಚಾಲನೆ ಮಾಡಿ ಒಂದು ದಿವಸ ನಿಲ್ಲಿಲ್ಲ. 365 ಡೇಸ್ ಪ್ರೆಸಿಡೆಂಟ್ ಅವಾರ್ಡ್, ಪ್ರೈಮ್ ಮಿನಿಸ್ಟರ್ ಅವಾರ್ಡ್. ನಾಗರಾಜ್ ಅವರ LV ನಾಗರಾಜ್. ಏನು ನನ್ನ ಸಮಾಜದಲ್ಲಿ ನನ್ನ ಅಧಿಕಾರಿಗಳು ವಿಶ್ವಾಸಕ್ಕೆ, ಮತ್ತು ಅದ್ರ ಜೊತೆಗೆ ಅಲ್ಲ ಅಂದರೆ ಇವರು ಅಧಿಕಾರಿಗಳು ಸರಿಯಾಗಿ ಬಳಸ್ಕೋದಿಲ್ಲ. LV ನಾಗರಾಜನ ಎತ್ತಗಣಿ ಮಾಡಿದ್ರು ಅಂತ. ನನಗೆ LV ನಾಗರಾಜನ ಎತ್ತಗಣಿ ಮಾಡಿದ್ರು, ಇವ್ರನ್ನ ಮಾಡಿದ್ರು ಅನ್ನೋ ಕ್ವಶನ್ ನನಗೆ ಮುಖ್ಯ ಅಲ್ಲ. ನಾನೊಬ್ಬ ಸರ್ಕಾರದ ಮುಖ್ಯಸ್ಥರಾಗಿ ಅದರ ಖಾತೆ ಹೊತ್ತಂಥ ಮಂತ್ರಿಗಳಾಗಿದ್ದು, ಅವರು ನಿರ್ವಹಣೆ ಮಾಡುವಾಗ ನಾನೇನು ಡಬಲ್ ಡಿಗ್ರಿ ತಗೊಂಡಿದ್ದ? ನಾನು ಅಧಿಕಾರಿಗಳ ಕೈಲೇ ಕೆಲಸ ಮಾಡಿಸಿದ್ದೀನಿ ತಾನೆ. ರೇವಣ್ಣರು, ಈಗ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಏನು ಅಂದರೆ, KPTCಯಲ್ಲಿ ಎಲ್ಲದನ್ನೂ ಮಾಡೋಕ್ಕಾಗಲ್ಲ ಅಂತ ಬೇರೆ ಬೇರೆ ಸಂಸ್ಥೆಗಳನ್ನು ಹುಟ್ಟಾಕಿದ್ರಿ. ಅಂದರೆ ಡಿಸ್ಟ್ರಿಬ್ಯೂಷನ್ ಸರಿಯಾಗಲಿ ಅಂತ. ಅದು ಜೆಸ್ಕಾಮ್ ಆಗಿರ್ಬೋದು, ಬೆಸ್ಕಾಮ್ ಆಗಿರ್ಬೋದು, ಅವೆಲ್ಲ. ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ, ಬಂದಂಥ ಮಂತ್ರಿಗಳು ತಮ್ಮನ್ನು ಸೇರಿದ ಹಾಗೆ ಸರಿಯಾದ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ಗೆ ಅವಕಾಶ ಕೊಡಲಿಲ್ಲ, ಸ್ವಾತಂತ್ರ್ಯ ಕೊಡಲಿಲ್ಲ. ಹೀಗಾಗಿ ಏನು ಅಂತಂದರೆ ಅವೆಲ್ಲವೂ ಕೂಡ ನಿಷ್ಕ್ರಿಯ ಆಗೋಗ್ಬಿಟ್ವು, ಅಲ್ಲೇ ಅವ್ಯವಹಾರಗಳು ಶುರು ಆದವು ಅನ್ನುವಂಥದ್ದು. ಏನು ಹೇಳ್ತಿರ್ತಾರೆ? ನಿಮಗೆ ಒಂದು ಉದಾಹರಣೆ ಬೆಂಗಳೂರು ಕಂಪ್ನಿ ಕೊಡ್ತೀನಿ. ನಾನು ಅಧಿಕಾರದಲ್ಲಿ ಇದ್ದಂಥ ಕಾಲದಲ್ಲಿ ಬೆಂಗಳೂರು ವಿದ್ಯುತ್ ನಿಗಮದಲ್ಲಿ 500 ಕೋಟಿ ರೂಪಾಯಿ ಠೇವಣಿ ಇಟ್ಟಿದ್ದೆ. 2003ರಿಂದ 2008ರವರೆಗೆ 1 ಪೈಸೆ ನಾವು ಕರೆಂಟ್ ವಿದ್ಯುತ್ ಬೆಲೆನ ನಾನೇನು ಮಾಡಲಿಲ್ಲ. 5 ವರ್ಷ 3 ವರ್ಷ 8 ತಿಂಗಳಲ್ಲಿ ನಾವು ಕರೆಂಟ್ ಬೆಲೆನ ಏನಾದ್ರು ಜಾಸ್ತಿ ಮಾಡಿದ್ದೀವ? 500 ಕೋಟಿ FD ಇಟ್ಟಿದ್ದೆ ಠೇವಣಿ ಆ ಕಂಪ್ನಿನಲ್ಲಿ. ಇವತ್ತು ಬೆಂಗಳೂರು ಕಂಪ್ನಿ, ನಾನಲ್ಲ, ಇದ್ರ ಡಿಪಾರ್ಟ್ಮೆಂಟ್ನವ್ರು ಹೇಳ್ತಾರೆ, ನಮ್ಮ KERC ಅವರು ಕೊಟ್ಟಿರೋದು 1665 ಕೋಟಿ ನಷ್ಟ ಇದೆ. 500 ಕೋಟಿ FD ಇಟ್ಟಂಥ ಒಂದು ಕಂಪ್ನಿ 1665 ಕೋಟಿ 2011-12ಕ್ಕೆ ಹೇಗದು ಅಂತೀರಿ ನಷ್ಟ. ಹೆಂಗೆ ನಷ್ಟ ಆಗಿದೆ ಅನ್ನೋದು ಅವರೇ ಹೇಳಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ 2 ಸಾರಿ ಕರೆಂಟನ್ನು ರೇಟನ್ನು ಹೈಕ್ ಮಾಡಿದ್ದಾರೆ. 88 ಪೈಸೆ ಹೈಕ್ ಮಾಡಿದ್ದಾರೆ. 88 ಪೈಸೆ ಹೈಕ್ ಮಾಡಿ 1665 ಕೋಟಿ ನಷ್ಟ ಇದೆ. ಅದೇ ರೀತಿ ಇವತ್ತು ರಾಜ್ಯದಲ್ಲಿ ಇವತ್ತು 2 ಸಾರಿ ಹೈಕ್ ಮಾಡಿ
ಸುಮಾರು 2,000 ಕೋಟಿ ಇವತ್ತು ನಷ್ಟ ಇದೆ. 5 ಕಂಪ್ನಿಯಿಂದ ನಷ್ಟ ಇದೆ ಅಂದರೆ ಯಾವ ರೀತಿ ಇವತ್ತು ಒಂದು ಕಡೆ ಇವತ್ತು ಉದಾಹರಣೆಗೆ ಕೆಲವು ಕಡೆ ಮಾಡೋವಂಥ ಇದರಲ್ಲಿ ನಿರ್ಣಯ ಸರ್ಕಾರ ನಿರ್ಣಯ ಮಾಡೋವಂಥದ್ರಲ್ಲಿ ಸರಿಯಾದ ರೀತಿ ನಿರ್ಣಯನ ಡಿಸಿಷನ್ ತಗೊಳ್ಳದೇ ಇರೋದ್ರಿಂದ ಇವತ್ತು ಈ ರಾಜ್ಯದ ಈ 3 ವರ್ಷದ ಸಾಧನೆ ಏನಾದ್ರು ಇದ್ದರೆ ಬಿ ಜೆ ಪಿ ಸರ್ಕಾರ ಸಾಧನೆ ಅಂದರೆ 7,314 ಕೋಟಿ ಹೈ ಕಾಸ್ಟ್ ಕರೆಂಟ್ ಖರೀದಿ ಮಾಡಿರೋದು ಒಂದು ಸಾಧನೆ. ಮತ್ತು ಎರಡನೇ ಸಾಧನೆ ಅಂದರೆ ಒಂದೇ ಒಂದು ಮೆಗಾವಾಟ್ ವಿದ್ಯುತ್ತನ್ನು ಸಹ ಈ ರಾಜ್ಯದ ಜನತೆಗೆ ಉತ್ಪಾದನೆ ಮಾಡೋದಲ್ಲಿ ಇರೋದು ಒಂದು. ಅವ್ರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಹೇಳ್ತಾಯಿದ್ರು ನಾವು ಉತ್ತಮವಾದಂಥ ವಿದ್ಯುತ್ ಕೊಡ್ತೀವಿ, ರೈತರಿಗೆ ಫ್ರೀ ವಿದ್ಯುತ್ ಕೊಡ್ತೀವಿ. ಫ್ರೀ ಎಲ್ಲ ದುಡ್ಡು ಕೊಟ್ಟರು ಇವತ್ತು ರೈತರಿಗೆ IPSET ವಿದ್ಯುತ್ ಕೊಡೋಕ್ಕಾಗಲ್ಲ. ಈಗ ರೈತ ವಿಚಾರಕ್ಕೆ ಬಂದಂಗೆ ರೈತ ವಿಚಾರಕ್ಕೆ ಮಾತಾಡಿದ್ರೆ ತಾವು ಈ ಅಗ್ರಿಕಲ್ಚರ್ಗೆ ಎಷ್ಟು ನಾವು ಕೊಡ್ತಾ ಇದೀವಿ ವಿದ್ಯುತ್ ಅಂತ 91 ರೇವಣ್ಣ ತಮಗೆ ಗೊತ್ತಿದೆ 4,421 ಮಿಲಿಯನ್ ಯೂನಿಟ್ ಅನ್ನು ಕೊಡ್ತಾ ಇದೀವಿ ಅಂತ. ಯಾವ್ದ್ರಲ್ಲಿ 91ರಲ್ಲಿ ನೋಡಿ 2010-11ಕ್ಕೆ ಇದ್ರದ್ದು ಎಷ್ಟು ಹೋಯ್ತು ಅಂತಂದ್ರೆ 12,540 ಮಿಲಿಯನ್ ಯೂನಿಟ್ಗೆ ಹೋಯ್ತು. ಅಂದ್ರೆ ಅವ್ರು ಹೇಳೋದೇನು ಅಂತಂದ್ರೆ 18 ಲಕ್ಷ ಪಂಪ್ ಸೆಟ್ಗಳಿದೆ ಅಂತ. ಎಲ್ಲ ಲೆಕ್ಕ ಹಾಕಿದ್ರೆ 8ರಿಂದ 10 ಲಕ್ಷ ಪಂಪ್ ಸೆಟ್ಗಳು ಸಿಗ್ಬೋದೇನೋ ರೈತರದ್ದು. ಇಷ್ಟೊಂದು ಲೆಕ್ಕಾಚಾರಗಳು ಹೆಂಗೆ ಏರ್ಪೇರ ಹಿಂದಿರುವಂತ ಗೋಲ್ಮಾಲ್ಗಳೇನು ಸರ್? ಒಂದು ನಿಮಿಷ ಹೇಳ್ತೀನಿ. ನಾನೆಲ್ಲ ಅವರೇ ಕೊಟ್ಟಿರೋದು ಇದು 2004ರಿಂದ 2005ರಲ್ಲಿ ಎಷ್ಟು ಕರೆಂಟ್ ಕೊಡ್ತಾ ಇದ್ದೆ. ಅಲ್ಲ ನೀವು ಒಪ್ತೀರಾ? ನೀವು ಒಪ್ತೀರಾ 18 ಲಕ್ಷ ಮೋಟರ್ಗಳಿದೆ ರೈತರುಗಳದ್ದು ಪಂಪ್ ಸೆಟ್ಗಳಿದೆ? ನಾನಿದ್ದಲ್ಲೂ ಅಷ್ಟೇ ಇತ್ತು, ಇವತ್ತು ಅಷ್ಟೇ ಇದೆ ಸರ್. 18 ಲಕ್ಷ ಅಲ್ಲ ಎಲ್ಲೋ ಒಂದ್ ಕಡೆಗೆ ಇಲ್ಲಿ ತಪ್ಪು ಲೆಕ್ಕ ಕೊಟ್ಟು ಸಬ್ಸಿಡಿ ಹಣ ಕಿತ್ಕೊಳ್ಳುವಂತ ಒಂದು ಹುನ್ನಾರ ನಡೆದಿದೆ. ಈಗ ಒಂದು ವರ್ಷಕ್ಕೆ ಸುಮಾರು 1,400ರಿಂದ 1,700 ಕೋಟಿ ರೂಪಾಯಿ ಸಬ್ಸಿಡಿ ಕೊಡ್ತೀವಿ ನಾವು ರಾಜ್ಯ ಸರ್ಕಾರದಿಂದ. ಒಂದು ವರ್ಷಕ್ಕೆ ರೈತರ IPSET ಮೇಲೆ ನಾನು 3 ವರ್ಷ 8 ತಿಂಗಳು ಮಂತ್ರಿ ಇದ್ದೆ. ಅಲ್ಲ ಒಂದು 2 ನಿಮಿಷ ಹೇಳ್ತೀನಿ ಸರ್. ಯಾರು ರೈತರ IPSET ಏನಾದ್ರು ಫೀಸ್ ಕಿತ್ತಾಕ್ಸಿದ್ನ ಸರ್? ರೈತರಿಗೆ ಎಷ್ಟು IPSETಗೆ ನಾನು TCಗಳು ಹಾಕ್ಕೊಟ್ಟಿದ್ದೀನಿ. ಸಿಸ್ಟಮ್ ಇಂಪ್ರೂವ್ಮೆಂಟ್ ಏನೇನು ಮಾಡಿದ್ದೀನಿ ಹೇಳಿ, ಬಹಿರಂಗವಾಗಿ ಚರ್ಚೆ ಮಾಡಿ. ವಿರೋಧ ಪಕ್ಷನ ನೀವು ಬೈಯೋದ್ ಬದಲು ಹಿಂದಿನ ಸರ್ಕಾರ ಈಗ ನನ್ನ ಪ್ರಶ್ನೆ 18 ಲಕ್ಷ ಪಂಪ್ ಸೆಟ್ಗಳಿಗೆ ನಾವು ವಿದ್ಯುತ್ ಕೊಡ್ತಾ ಇದೀವಿ, 18 ಲಕ್ಷ ಇದೆಯಾ ಅಂತ ನನ್ನ ಪ್ರಶ್ನೆ ತಮಗೆ. ಇವತ್ತು 18 ಲಕ್ಷ IPSET ಇದೆ, ಆದ್ರೆ ಕೊಡ್ತಾ ಇಲ್ಲ ಇವರು. 18 ಲಕ್ಷಕ್ಕಲ್ಲ, 1 ಗಂಟೆ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. ಸರ್ವೆ ಮಾಡಿಸಿರಾ, ತನಿಖೆ ಮಾಡಿಸಿರಾ ಸರ್? ಇದೆ ಪಂಪ್ ಸೆಟ್ಗಳು ಸರ್ ನಾನಿದ್ದಲ್ಲೇ ಸುಮಾರು 12 ಲಕ್ಷ 13 ಲಕ್ಷ 14 ಲಕ್ಷ ಇತ್ತು ಅಂತ ಇಟ್ಕೊಳ್ಳಿ. 14 ಲಕ್ಷ ಎಷ್ಟೋ ಇತ್ತು ನನಗೆ. ನಾನೀಗ ಎನರ್ಜಿ ಮಿನಿಸ್ಟರ್ ನಾನು ಇಲ್ಲ ಸರ್. ಅದಿದ್ದರೆ ಇನ್ಫಾರ್ಮೇಷನ್ ಬೇಕಾದ್ರೆ ಇನ್ನೂ ಸರಿ ತಿಳ್ಕೊಂಡು ಹೇಳ್ತೀನಿ. 1 ಗಂಟೆ ಕರೆಂಟ್ ಕೊಡ್ತಾ ಇಲ್ಲ ಈಗ IPSETಗೆ ಇವತ್ತು. ಏನಾಯ್ತು ಅಂದರೆ ಎಲ್ಲ IPSET ಎಲ್ಲ ಇವತ್ತು ಬಾಗಿಲು ಹಾಕ್ಕೊಂಡು ಅವು ಎಲ್ಲೋ ತಾಂಬಂದು ಇದನ್ನು ಜನರೇಟರ್ ಇಟ್ಕೊಂಡು ಹೊಡಿತಾವ್ರೆ. ಕೆಲವು ಕಡೆ ಇವತ್ತು ಕಣ್ಣೀರಲ್ಲಿ ರೈತರು ತೊಳಿತಾವ್ರೆ. ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಈ ರಾಜ್ಯ ಕಗ್ಗತ್ತಿನಲ್ಲಿದೆ. ಇವತ್ತು ಈ ರಾಜ್ಯ ಏನಾಗಿದೆ ಅಂದರೆ ಮಾಡಿದ 3 ವರ್ಷ 8 ತಿಂಗಳಲ್ಲಿ ಪಾಪ ನಮ್ಮ ರೈತರಿಗೆ ನಿರಂತರವಾಗಿ ವಿದ್ಯುತ್ ಕೊಡ್ತೀವಿ ಅಂತ ಅಂದ್ರಲ್ಲ, ಇವತ್ತುವರೆಗೆ ನಿರಂತರವಾಗಿ ವಿದ್ಯುತ್ತು ಕೊಟ್ಟಿಲ್ಲ. ಈ ರಾಜ್ಯದ 5 ಕಂಪ್ನಿಗಳನ್ನ ಮುಳುಗಿಸಿ ನಮ್ಮ ರೈತಾಪಿ ಜನನ ಮುಳುಗಿಸುವಂಥ ಒಂದು ಒಳ್ಳೆಯ ಕೆಲಸ ಮಾಡಿ. ಓಕೆ ರೇವಣ್ಣವ್ರ ಮತ್ತಷ್ಟು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಬನ್ನಿ, ರೈತ ಮುಖಂಡ ನರಸಿಂಹಪ್ಪ ಇದ್ದಾರೆ. ನರಸಿಂಹಪ್ಪನವರೇ, ರೇವಣ್ಣವ್ರ ಮಾತನ್ನೆಲ್ಲದನ್ನು ಕೇಳಿದ್ರಿ. ಅಂದ್ರೆ ಎಲ್ಲ ಒಂದ್ ಕಡೆ ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಕೇವಲ ಈ ಸರ್ಕಾರ ಮಾತ್ರ ಕಾರಣ ಅಲ್ಲ, ಇವರು ಕೂಡ ಯಾರೂ ಕೂಡ ಹೇಳಿರ್ಲಿಲ್ಲ ಇವರಿಗೆ ನಾವು ಪುಕ್ಷಟೆ ಕರೆಂಟ್ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಅಂತ. ಇವ್ರು ಘೋಷಣೆ ಮಾಡಾಯ್ತು, ಓಟ್ ಪಡೆದಾಯ್ತು. ಈಗ ಅವ್ರು ಹೇಳಿದ ಪ್ರಕಾರ ಕೊಡಬೇಕು. ಅದಿರಲಿ, ಇಡೀ ಹಳ್ಳಿಗಳಿಂದ ಕತ್ತಲೆ ಮುಳುಗಿಸ್ಬಿಟ್ಟಿದೆ. ಅದು ಈ ಸರ್ಕಾರದ ಸಾಧನೆ. ನಾನು ಹೇಳೋದೇನು ಅಂದ್ರೆ ಕೇವಲ ಇದು ಮಾತ್ರ ಅಲ್ಲ, ಹಿಂದೆ ಆಳ್ವಿಕೆ ಮಾಡಿದಂಥವ್ರದ್ದು ಕೂಡ ತಪ್ಪಿದೆ. ಅಂದ್ರೆ ರೇವಣ್ಣರ ಸರ್ಕಾರದನ್ನು ಸೇರಿಸ್ಕೊಂಡು ಹೇಳ್ತಾ ಇರುವಂಥದ್ದು. ನಾನು ಏನ್ ಹೇಳ್ತೀರಿ ತಾವು? ಈಗ ರೇವಣ್ಣ ಬಹಳ ದಕ್ಷ ಮಂತ್ರಿ ಅಂತ ತಂದೆಲ್ಲ ಹೇಳಿದ್ದು ನಾನು ಒಪ್ತೀನಿ. ಆದರೆ ವರ್ಷ ಈಗ ಈಗ ರೇವಣ್ಣ ಮಂತ್ರಿ ಆಗಿದ್ದ ಕಾಲದಲ್ಲಿ ಒಟ್ಟು ಕರೆಂಟಿನ ಬೇಡಿಕೆ 100ರಿಂದ 115 ಮಿಲಿಯನ್ ಯೂನಿಟ್ಸ್ ಇತ್ತು. ಈಗ 160 ಮಿಲಿಯನ್ ಯೂನಿಟ್ಸ್ ಬೇಡಿಕೆಗೆ ಏರಿದೆ. ಅದರಲ್ಲಿ ಕೃಷಿದಿರ್ಬೋದು, ಕೈಗಾರಿಕೆದಿರ್ಬೋದು, ಮತ್ತೆ ಒಂದು ಗೃಹ ಬಳಕೆದಿರ್ಬೋದು. ಈ 50 ಮಿಲಿಯನ್ ಯೂನಿಟ್ ಎಕ್ಸ್ಟ್ರಾ ಇದನ್ನ ಎಲ್ಲಿ ತರಬೇಕಾಗಿತ್ತು? ಹಲವಾರು ಮೂಲಗಳಿಂದ ತರಬೇಕಾಗಿತ್ತು. ಅದು ತರೋದ್ರಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ಸ್ ಏನಿದೆ, ವಿದ್ಯುತ್ ಶಕ್ತಿ ಮ್ಯಾನೇಜ್ಮೆಂಟ್ನಲ್ಲಿ ಕೆಲವು ಕೊರತೆಗಳು ಕಾಣ್ತಾ ಇದೆ. ಮೊದಲನೇದಾಗಿ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲಾಸಸ್ ಅನ್ನೋದು ಒಂದು ದೊಡ್ಡ ಹೊರೆ
T&D ಲಾಸಸ್ ಅಂತಾರೆ. ನಿಜ. ಅದನ್ನ ಕಮ್ಮಿ ಮಾಡೋದಕ್ಕೆ ಇವರು ಯಾವ ಕ್ರಮನೂ ತಗೊಳ್ಳೋದಿಲ್ಲ. ಕೇವಲ ಸ್ಟೇಟ್ಮೆಂಟ್ ನಲ್ಲಿ ಬರ್ತಾ ಇದಾವೆ. ಅದನ್ನ 9-10 ಇಳಿಸಬಹುದು. 22.5% ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲಾಸಸ್ ಇದೆ. ಇದು ಒಂದೇದು. ಎರಡನೇದು 50 ಶುಗರ್ ಫ್ಯಾಕ್ಟರಿಗಳು ಕೆಲಸ ಮಾಡ್ತಾ ಇದಾವೆ. 50 ಶುಗರ್ ಫ್ಯಾಕ್ಟರಿಗಳಲ್ಲೂ ಕೂಡ ಅವರನ್ನು ಬಲವಂತ ಮಾಡಿ ವಿದ್ಯುತ್ ಉತ್ಪಾದನೆ ಮಾಡಿದ್ರೆ 1,000 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಆಗ್ತಿತ್ತು. ಈ ಕೇವಲ 400-450 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಆಗ್ತದೆ. ಒಂದು 36-37 ಫ್ಯಾಕ್ಟರಿಗಳು ಮಾತ್ರ ಮಾಡ್ತಾ ಇದಾವೆ. ಬೇರೆಯವರು ಮಾಡದೆ ಅದಕ್ಕೆ ಏನ್ ಕಾರಣ? ಶುಗರ್ ಡೆವಲಪ್ಮೆಂಟ್ ಫಂಡ್ ಇಂದ ದುಡ್ಡು ತಗೊಳ್ಳಲ್ವಾ? ಮಾಡ್ಬೇಕಾಗಿತ್ತು. ಅದನ್ನ 6.5 ರೂಪಾಯಿ ಕೇಳ್ತೀರಂತ ಸೌದಿ ಅವರು ಹೇಳೋದು ಒಂಥರ ಹಾಸ್ಯಾಸ್ಪದ. ಅದಕ್ಕೆ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ. ಇನ್ನು ಮೂರನೇದು ಏನಂತಂದ್ರೆ ಸೋಲಾರ್ ಎನರ್ಜಿ ಮತ್ತು ವಿಂಡ್ ಎನರ್ಜಿ. ಅದು ಸ್ವಲ್ಪ ಮಟ್ಟಿಗೆ ಎಕ್ಸ್ಪ್ಯಾಂಡ್ ಆಗಿದೆ. ಆದ್ರೆ ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ಅದು ಹೆಚ್ಚೆ ಆಗ್ಲಿಲ್ಲ. ಓಕೆ, ನಾನು ಕೊನೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನರಸಿಂಹಪ್ಪನವರೇ, ದಯವಿಟ್ಟು ಉತ್ತರ ಕೊಡಿ. ಏನ್ ಮಾಡಬೇಕು ಹಾಗಾದ್ರೆ ಸರ್ಕಾರ ಈ ಕ್ಷಣದಲ್ಲಿ? ಏನ್ ಆಗಬೇಕು ಅಂತ ಬಯಸ್ತೀರಿ ತಾವು? ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಭಾಯಿಸಬೇಕಾಗಿತ್ತು. ಕರ್ನಾಟಕದಲ್ಲಿ ಇದೆಲ್ಲಕ್ಕಿಂತ ದೊಡ್ಡದೇನಂತಂದ್ರೆ ಡಿಮ್ಯಾಂಡ್ ಎಷ್ಟು? 160 ಮಿಲಿಯನ್ ಯೂನಿಟ್ಸ್. ಸಪ್ಲೈ 135-140 ಮಿಲಿಯನ್ ಯೂನಿಟ್ಸ್. ಕೇವಲ 20 ಮಿಲಿಯನ್ ಯೂನಿಟ್ ಶಾರ್ಟೇಜ್ ಇದೆ. ಇದಕ್ಕಾಗಿ ಇಡೀ ಕರ್ನಾಟಕನ ಯಾಕೆ ಕತ್ಲಲ್ಲಿ ಇಡ್ತೀರಿ? ಆ 20 ಮಿಲಿಯನ್ ಯೂನಿಟ್ ಅಂದ್ರೆ 12% ಆಯ್ತಪ್ಪ. ಆ 12% ನೀವು ಮ್ಯಾನೇಜ್ಮೆಂಟ್ ಮಾಡದೇ ಇದ್ರೆ ನೀವು ಇನ್ನು ಬೆಸ್ಕಾಮ್ ಯಾಕಿರ್ಬೇಕು, ಎಸ್ಕಾಮ್ ಯಾಕಿರ್ಬೇಕು, ಮೆಸ್ಕಾಮ್ ಯಾಕಿರ್ಬೇಕು? ನಿಜ ನಿಜ, ಬಹಳ ಒಳ್ಳೆ ಮಾತನ್ನ ಕೇಳಿದ್ರಿ ನರಸಿಂಹಪ್ಪನವರೇ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಮಾತಾಡೋದಕ್ಕೆ ಒಂದು ನಿಮಿಷ ನಾನು ಮಾತಾಡ್ತೀನಿ. ಮತ್ತೆ ನಿಮ್ಮ ಹತ್ರ ನರಸಿಂಹಪ್ಪನವರು, ರೈತ ಮುಖಂಡರವರು ಹೇಳೋ ಪ್ರಕಾರ ಏನಂತಂದ್ರೆ ಇಲ್ಲದ ಹೊರೆಯನ್ನು ಯಾಕೆ ನೀವು ಹಾಕ್ತೀರಿ ಅನ್ನುವಂಥದ್ದು ಅವರ ಪ್ರಶ್ನೆ. ಇದೆಲ್ಲದರ ಜೊತೆಗೆ ಏನಂತಂದ್ರೆ ಬೇರೆ ಬೇರೆ ಮಾರ್ಗಗಳ ಕಡೆಗೂ ಕೂಡ ಸರ್ಕಾರ ಗಮನ ಕೊಡಬೇಕು ಅಂತಾರೆ ನರಸಿಂಹಪ್ಪನವರು. ಇದ್ರ ಬಗ್ಗೆ ರೇವಣ್ಣವ್ರು ಏನು ಹೇಳ್ತಾರೆ ಕೇಳೋಣ. ಅದರ ಮೊದಲು ಒಂದು ಪುಟ್ಟ ವಿರಾಮ.